ಗಣೇಶ ಮೊದಲಿಂದಲೂ ಇತ್ತು. ಎಲ್ಲ ಒಂದು ಕಡೆ ದೇಶಾದ್ಯಂತ ಒಂದು ಸಾಮೂಹಿಕವಾಗಿ ನಾವು ಯುವಕರೆಲ್ಲ ಒಂದ್ ಕಡೆ ಸೇರ್ಬೇಕು ಅನ್ನೋದು ಪ್ರೋತ್ಸಾಹ ಆಲಯದಲ್ಲಿ ಸೇರ್ತಾರೆ. ಅವ್ರು ನಮ್ಮೆಲ್ಲ ಯುವ ಸಮೂಹ ಸೇರಿಸಿ ಅವಾಗ ಸ್ಟಾರ್ಟ್ ಆಗಿದ್ದು. ಗಣೇಶಗೆ ಸ್ಟಾರ್ಟ್ ಆಯ್ತಲ್ಲ ಯಾವಾಗ 1870 ಅಲ್ವಾ? ದೇಶಾದ್ಯಂತ ಬಹುಶಃ ಈ ಮಟ್ಟಕ್ಕೆ ಗಣೇಶ ಹಬ್ಬ ಯಾರು ಅನ್ಕೊಂಡಿಲ್ಲ. ಅದು ಮನೆಯ ಹಬ್ಬ ಆಗೋಗ್ಬಿಟ್ಟು ಗಣೇಶನ ಹಬ್ಬ. ಯಾಕಂದ್ರೆ ನಾವು ಕೂಡ ಇದೇ ರೀತಿ ನಿಂತಲ್ಲೇ ಕೂತ್ಕೊಂಡು ಚಿಕ್ಕುಡುಗಿದ್ದ ಗಣೇಶ ಹಬ್ಬ ವಾರಗಟ್ಟಲೆ VCR ಆಗ್ತಿತ್ತು. ಅವಾಗೆಲ್ಲ ಕ್ಯಾಸೆಟ್ ಆಗ್ತಾ ಇದ್ರು. ಆ ಫಿಲ್ಮ್ ಎಲ್ಲಾ ಮಗಳು ಕೂತ್ಕೊಂಡು ನೋಡ್ತಾ ಇದ್ರು. ಶ್ರೀಗಳು ಮನೆಯಿಂದ ಚೀರ ತಂದು ಶಾಲ್ ಸಿಬ್ಬಂದಿಗೂ ನನ್ನ ನಮಸ್ಕಾರಗಳು. ಇಷ್ಟೊತ್ತು ಸಾಹೇಬರು ಬಗ್ಗೆ ಮಾತಾಡ್ತಾರೆ. ನಿಮ್ಮ ಎಲ್ಲರ ಯೋಗಕ್ಷೇಮದ ಬಗ್ಗೆ ಮಾತಾಡಿದ್ರು. ಏಕೆ ಅಂತಂದ್ರೆ ಗಣೇಶ ಹಬ್ಬ ಮಾಡೋದು ಒಬ್ಬ 3-4 ಜನ ಮಾಡುವಂಥದ್ದಲ್ಲ. 10 ಜನ ಸೇರ್ಕೊಂಡು ಮಾಡ್ತೀರಿ. ಮಾಡ್ಬೇಕಾದಾಗ ಏನಾಯ್ತು, ಒಬ್ಬ ಅದು ಕುಡಿಯೋನಿರ್ತಾನೆ, ಒಬ್ಬ ಅದ್ರಲ್ಲಿ ಇನ್ನೊಂದು ರೀತಿ ಮಾಡಬೇಕು ಅಂತ ಹೇಳ್ತಾನೆ. ಅವಾಗೇನು ನಿಮ್ಮ ಮೇಲೆ ಕಾಂಪ್ಲಿಕೇಟ್ ಆಗಬೇಡ. ಯಾಕೆಂದ್ರೆ ಎಲ್ಲರೂ ಅನುಸರಿಸ್ಕೊಂಡು ಗಣೇಶ ಹಬ್ಬ ಮಾಡಿದ್ವಿ ಅಂತ ಲೆಕ್ಕ ಬಿಡೋದು. ಈಗೇನಾಯ್ತು, ಒಬ್ಬೊಬ್ರು ಮಾಡಬೇಕು ಅಂದ್ರೆ ಮರ ಇಟ್ಕೊಂಡು ಬಿಡಬೇಕಾಗುತ್ತೆ. ರಸ್ತೆ ಸಾಗರದಲ್ಲಿ ರಸ್ತೆನ ಬೇರೆಲ್ಲ ಇಡ್ತೀವಿ ಅನ್ಕೊಳ್ಳಿ, ಆಂಬುಲೆನ್ಸ್. ಯಾಕೆಂದ್ರೆ ಉಳಿಸೋಕೆ ಕೆಲಸ ಮಾಡಬೇಕು, ಅಜೀವ ಉಳಿಸೋಣ. ಹಾಗಾಗಿ ಒಂದು ಪಾರ್ಕಲ್ಲ, ಇವಾಗ ಒಂದ್ ಕಡೆ ಒಂದು ಯಾವುದೇ ಗಾಡಿ ವೆಹಿಕಲ್ ಆ ಜಾಗ ಇಟ್ಕೊಳ್ಬೇಕು, ಅದು ಮಾಡಬೇಕು. ಏನಂತಂದ್ರೆ ಮಾಡಿಸಬೇಕಂತ ಯಾರು ಮಾಡಿಸ್ತಾರೋ ಅದು ದೊಡ್ಡ ಅವ್ರ ಶಿಕ್ಷೆ, ಎಷ್ಟು ವರ್ಷ ಶಿಕ್ಷೆ ಮೇಲೆ ಗೊತ್ತಿಲ್ಲ. ಅದು ನಾವು ಹೇಳಿದ್ದಾರೆ ಇಲ್ಲೇ ಮಾಡ್ಕೊಳ್ಳೋಣ. ಆ ಸಣ್ಣ ಮಕ್ಕಳು ಯಾರನ್ನು ಕಳ್ಸಕ್ ಹೋಗ್ಬೇಡಿ, ಕಲೆಕ್ಷನ್ ಮಾಡಕ್ ಹೋಗ್ಬೇಡಿ. ಸಾಕು ನಮ್ಮ ಅಕ್ಕಪಕ್ಕದಲ್ಲಿ ನಾವೆಲ್ಲ ಫೋನ್ ಬಿಟ್ಕೊಂಡು ಮಾಡೋಣ. ಯಾಕಂದ್ರೆ ಗಣೇಶ ಏನು ನಮ್ಗೆ ಆ ಕೆಲಸ ಮಾಡಿ ಇಲ್ಲ ಇವರು ಕರೆಸಿ ಹಾರ ಹಾಕಿ ಅಂತ ಹೇಳಲ್ಲ. ಯಾಕೆ ನಮ್ಮ ಮನುಷ್ಯತೆಗೆ ನಾವು ಗಣೇಶ ಹಬ್ಬ ಮಾಡಬೇಕು, ಶಿಕ್ಷಣ ಮಾಡೋಣ. ಅದೇ ಸಾಹೇಬ್ರು ಬಂದ್ ಮನೆ ನನ್ನ ಕಡೆಯಿಂದ ಇವತ್ತು ಬೇರೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸಣ್ಣ ವೈರ್ಗಳ ಒಂದು ಮನೆಗೆ ಒಂದು ಕಂಬಕ್ಕೆ 10 ವೈರ್ಗಳು ಹಾಕಿದ್ದಾರೆ. ಅಲ್ಲಿ ಮಕ್ಕಳು ನಿಂತ್ಕೊಂಡಾಗ ಕೈಗೆ ಸಿಗುತ್ತೆ ಕರೆಂಟ್. ಅದನ್ನು ದಯವಿಟ್ಟು ಆ ಬೇರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ ಸರ್. ಆಮೇಲೆ ಇನ್ನೊಂದೇನಂತಂದ್ರೆ ಮರಗಳು, ಎಷ್ಟೋ ಮರಗಳು ಒಣಗಿ ನಿಂತಿದೆ. ಈ ಗಣೇಶ ಹಬ್ಬದಲ್ಲಿ ಮೆರವಣಿಗೆ ಮಾಡ್ಕೊಂಡು ತಗೊಳ್ತಾ ಇರ್ತಾರೆ. ಅಂತವ್ರು ಏನಾದ್ರು ಆ ಆರ್ಚಿಯನ್ನು ಹೊಡೆದಾಗ ಮರ ಗೊಂಬೆಗಳು ಬಿದ್ದೋಗುತ್ತೆ. ಈಗ ಹೊರಗೋಗಿರೋ ಮರಗಳು